energetic students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನಲ್ ಆ್ಯಂಡ್ ಟು ದಿ ಆಕ್ಟಿವಿಟಿ ಸೀರೀಸ್. ಸೊ ಈ ಆಕ್ಟಿವಿಟಿನಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಹೇಗೆ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ ಅಂಡರ್ಗೋಸ್ ಡಿಕಂಪೋಸಿಷನ್ ಅಂತ ಹೇಳಿ. ಸೊ ಲೆಟ್ಸ್ ರೀಡ್ ದಿ ಆಕ್ಟಿವಿಟಿ. ಯು ಆಲ್ಸೋ ರೀಡ್ ಅಲಾಂಗ್ ವಿತ್ ಮೀ. ಓಕೆ, ಟೇಕ್ 2 grams ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ ಇನ್ ಅ ಡ್ರೈ ಬಾಯ್ಲಿಂಗ್ ಟ್ಯೂಬ್. ಬಾಯ್ಲಿಂಗ್ ಟ್ಯೂಬ್ ಅಂತ ಹೇಳಿದ್ರೆ ಹಿಂಗೇನು, ಟೆಸ್ಟ್ ಟ್ಯೂಬ್ಗಿಂತ ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ, ಜೊತೆಗೆ ಟೆಸ್ಟ್ ಟ್ಯೂಬ್ಗಿಂತನೂ ಹೀಟ್ ರೆಸಿಸ್ಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನೀವು ಜಾಸ್ತಿ ಹೊತ್ತು ಬಾಯ್ಲಿಂಗ್ ಟ್ಯೂಬ್ನಲ್ಲಿ ಹೀಟ್ ಮಾಡ್ಬೋದು, ಬಟ್ ಟೆಸ್ಟ್ ಟ್ಯೂಬ್ನಲ್ಲಿ ಹೀಟ್ ಮಾಡಿದ್ರೆ ಟೆಸ್ಟ್ ಟ್ಯೂಬ್ ಹೊಡೆದೋಗುತ್ತೆ. ಹಾಗಾಗಿ ಹೀಟಿಂಗ್ ಏನೇ ಇದ್ರೂ ಅದನ್ನ ಬಾಯ್ಲಿಂಗ್ ಟ್ಯೂಬ್ನಲ್ಲಿ ನೀವು ಮಾಡಬೇಕಾಗುತ್ತೆ. ಓಕೆ, ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಆಲ್ ಸೆಟ್. ಕಲರನ್ನು ನೋಟ್ ಮಾಡ್ಕೊಳ್ಳಿ. ಹೀಟ್ ಮಾಡೋದಕ್ಕಿಂತ ಮುಂಚೆ ನೋಟ್ ದ ಕಲರ್ ಆಫ್ ದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್. ಆಯಿತು, ಅದೆಲ್ಲ ಆಗಿ ನೋಟ್ ಮಾಡಿ ನೀವು ಹೀಟ್ ಮಾಡ್ತೀರಾ. Heat the boiling tube over the flame of a burner or spirit lamp as shown in figure 1.4. ಎಲ್ಲಿದೆ ನಮ್ಮ ಫಿಗರ್ ನೋಡಿ. ಈ ಫಿಗರ್ನಲ್ಲಿ ಇದೊಂದು ಸ್ಟೂಡೆಂಟ್ ಏನು ಮಾಡ್ತಿದ್ದಾರೆ, ಅವರು ಈ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ನ ಬಾಯ್ಲಿಂಗ್ ಟ್ಯೂಬ್ನಲ್ಲಿ ಹಾಕಿ ಹೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಶಿ ಈಸ್ ಆಲ್ಸೋ ಡೂಯಿಂಗ್ ವೇಫಿಂಗ್. ಆ ಗ್ಯಾಸ್ ಏನು ಬರ್ತಾ ಇದೆ ಅದನ್ನು ತನ್ನ ಮೂಗ್ ಹತ್ರ ಅವಳು ಏನು ಮಾಡ್ತಾಳೆ, ವೇಫಿಂಗ್ ಮಾಡ್ತಾ ಇದ್ದಾಳೆ. ಸೊ ಯಾವಾಗಲೂ ಹೀಟ್ ಮಾಡಬೇಕಾದ್ರೆ ಮೇಕ್ ಶ್ಯೂರ್ ದ್ಯಾಟ್ ವೆನ್ ಎವರ್ ಯು ಹೀಟಿಂಗ್ ಅ ಕೆಮಿಕಲ್ ಸಬ್ಸ್ಟೆನ್ಸ್, ಮೌತ್ ಆಫ್ ದ ಟೆಸ್ಟ್ ಟ್ಯೂಬ್ ಶುಡ್ ನಾಟ್ ಬಿ either near to you or near to your friends on both the side. ಅದು ಯಾವ ಡೈರೆಕ್ಷನಲ್ಲಿ ಇಟ್ಕೊಳ್ಬೇಕು, ಟು ದ್ಯಾಟ್ ಡೈರೆಕ್ಷನ್ ವೇರ್ ನೋ ಬಡಿ ಈಸ್ ಸ್ಟ್ಯಾಂಡಿಂಗ್. ಆ ಡೈರೆಕ್ಷನಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಆ ಟೆಸ್ಟ್ ಟ್ಯೂಬನ್ನು ಹೀಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದರಿಂದ ಬರುವಂತಹ ಯಾವುದಾದ್ರೂ ಹೊಗೆ ಅಥವಾ ಅದರಿಂದ ಬಂಪ್ ಆಗುವಂತಹ ಕೆಮಿಕಲ್ಸ್ಗಳು ಒಂದ ನಿಮ್ಮ ಮೇಲೆ ಅಥವಾ ನಿಮ್ಮ ಪಕ್ಕದವ್ರ ಮೇಲೆ ಬೀಳುವಂತಹ ಅಪಾಯ ಇರುತ್ತೆ. ಸೊ ಆಲ್ವೇಸ್ ಬಿ ಕೇರ್ಫುಲ್ ವೆನ್ ಎವರ್ ಯು ಡೂ ದಿಸ್ ಎಕ್ಸ್ಪೆರಿಮೆಂಟ್ ವಿತ್ ಕೆಮಿಕಲ್ ಕಂಪೌಂಡ್ಸ್ ಯೂಸಿಂಗ್ ಆಸಿಡ್ಸ್, ಯೂಸಿಂಗ್ ಫ್ಲೇಮ್ಸ್. ಓಕೆ, ಆಲ್ ಸೆಟ್. ನೀವೇನು ಮಾಡ್ತಿದ್ದೀರಾ, ಹೀಟ್ ಮಾಡ್ತಾ ಇದ್ದೀರಾ. ಅಬ್ಸರ್ವ್ ದ ಕಲರ್ ಆಫ್ ದ ಕ್ರಿಸ್ಟಲ್ ಆಫ್ಟರ್ ಹೀಟಿಂಗ್. ನೀವು ಬಿಫೋರ್ ಹೀಟಿಂಗ್ ನೋಟ್ ಮಾಡ್ಕೊಳ್ತೀರಾ, ಆಫ್ಟರ್ ಹೀಟಿಂಗ್ ಕಲರ್ದು ಕ್ರಿಸ್ಟಲ್ ಕಲರ್ನ ಅಬ್ಸರ್ವ್ ಮಾಡ್ತೀರಾ. ಇವಾಗ ನಮಗೆ ಕೆಲವೊಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ರಿಯಾಕ್ಷನ್ ನೀವು ಆಲ್ರೆಡಿ ಕಲ್ತಿದ್ದೀರಾ. ಈ ಒಂದು ಆ್ಯಕ್ಟಿವಿಟೀಸಿಂದ ನಿಮಗೇನು ಬೆನಿಫಿಟ್ ಅಂತ ಹೇಳಿದ್ರೆ, ಈ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ನ ಹೇಗೆ ಬರೀತೀರಾ ನೀವು, FeSO4 7 times ವಾಟರ್ ಅಂತ ಹೇಳಿ ಬರೀತೀರಾ. ಹೌದಾ? ಇಲ್ಲಿ 7 times ವಾಟರನ್ನು ಏನು ಅಂತ ಹೇಳಿ ಕರಿತೀರಾ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿದರೆ ಏನು, ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 unit ಫಾರ್ಮುಲಾ ಆಫ್ ದ ಕಂಪೌಂಡ್. ನೆನ್ಪಿಟ್ಕೊಳ್ಳಿ, ದಿಸ್ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 unit ಫಾರ್ಮುಲಾ ಆಫ್ ದ ಕಂಪೌಂಡ್. ಆಲ್ ಸೆಟ್. ಈ ಫೆರಸ್ ಸಲ್ಫೇಟ್ ಡಾಟ್ 7 ಟೈಮ್ಸ್ಗೆ ಯಾವ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಜಸ್ಟ್ ಇಟ್ ಲುಕ್ಸ್ ಲೈಕ್ ದಿಸ್. ಕ್ರಿಸ್ಟಲ್ಸ್ ಇರುತ್ತೆ, ಸ್ವಲ್ಪ ಡಾರ್ಕ್ ಗ್ರೀನ್. ಡಾರ್ಕ್ ಅಂದರೆ ತುಂಬ ಡಾರ್ಕ್ ಅಲ್ಲ, ಗ್ರೀನ್ನಲ್ಲಿ ಆ ಒಂದು ಕಲರ್ ಗ್ರೀನ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಹೌದಾ? ಬಿಕಾಸ್ ಆ ವಾಟರ್ ಮಾಲಿಕ್ಯೂಲ್ಸ್ ಹೋದಾಗೆ ಆ ಗ್ರೀನ್ ಕಲರ್ದು ಆ ಇಂಟೆನ್ಸಿಟಿ ಏನಿದೆ ನೋಡಿ ಮಕ್ಕಳು, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ 7 ವಾಟರ್ ಮಾಲಿಕ್ಯೂಲ್ಸ್ ಇದ್ದಾಗ ಅದು ಗ್ರೀನ್ ಕಲರ್ ಇತ್ತು. ಇದನ್ನು ಹೀಗೂ ಹೇಳ್ತಾರೆ, ದಿ ಅದರ್ ನೇಮ್ ಫಾರ್ ದಿಸ್ ಈಸ್ ಗ್ರೀನ್ ವಿಟ್ರಿಯೋಲ್. ಇದಕ್ಕೆ 2 ನೇಮಿಂದ ಕರಿತೀವಿ. ಏನದು, ಒಂದು ಫೆರಸ್ ಸಲ್ಫೇಟ್ ಅಂತ ಹೇಳಿ ಕರಿತೀವಿ, ಅಥವಾ ಗ್ರೀನ್ ವಿಟ್ರಿಯೋಲ್ ಅಂತ ಹೇಳಿ ಕರಿತೇವೆ. ಈ ಗ್ರೀನ್ ಅಂತ ಹೇಳೋದು ನಮಗೆ ಗೊತ್ತಾಯ್ತು, ಬಿಕಾಸ್ ಅಪಿಯರೆನ್ಸ್ ವೈಸ್ ಅದು ಗ್ರೀನ್ ಇದೆ. ವಿಟ್ರಿಯೋಲ್ ಅಂತ ಹೇಳಿ ಯಾಕೆ ಕರಿಬೇಕು, ವಿಟ್ರಿಯೋಲ್ ಅಂತ ಹೇಳುವಂಥದ್ದು ಸಲ್ಫೇಟ್ ಅಯಾನಿಗೆ ಮೊದಲು ಕರಿತಾ ಇದ್ದಂತಹ ಕಾಮನ್ ನೇಮ್ ಅದು. ಓಕೆ, ಸೊ ವಾಟ್ ಇಸ್ ವಿಟ್ರಿಯೋಲ್ ಹಿಯರ್? ವಿಟ್ರಿಯೋಲ್ ಅಂತ ಹೇಳಿದ್ರೆ ಕಾಮನ್ ನೇಮ್ ಆಫ್ ಸಲ್ಫೇಟ್ ಅಯಾನ್. ಸಲ್ಫೇಟ್ ಅಯಾನ್ ಇದು ಕಾಮನ್ ನೇಮ್, ಅದನ್ನು ವಿಟ್ರಿಯೋಲ್ ಅಂತ ಹೇಳ್ತೀವಿ ನಾವು. ಆಲ್ ಸೆಟ್. ಸೊ ಗ್ರೀನ್ ವಿಟ್ರಿಯೋಲ್ನ ನಾವು FeSO4 7 times H2, ಅದನ್ನ ಫೆರಸ್ ಸಲ್ಫೇಟ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಇಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ FeSO4. ಸೊ ವೆನ್ ಯು ಹೀಟಿಂಗ್ ಇಟ್, ನಿಮ್ಮ ಆಕ್ಟಿವಿಟಿನಲ್ಲಿ ಹೇಳ್ತಾರೆ ಅವರು ಹೀಟ್ ಮಾಡಬೇಕು. ಸೊ 1 ಕಂಪೌಂಡ್ ಯು ಆರ್ ಸ್ಪ್ಲಿಟಿಂಗ್ ಇಂಟು 2 or more ಕಂಪೌಂಡ್. ಸೊ ಈ ಒಂದು ಟೈಪ್ ಆಫ್ ರಿಯಾಕ್ಷನನ್ನು ನಾವು ಏನು ಅಂತ ಹೇಳಿ ಕರಿತೀವಿ, ಡಿಕಂಪೋಸಿಷನ್ ರಿಯಾಕ್ಷನ್. ಹೌದಾ? ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಫಿನಾಮಿನಾವನ್ನು ವಿ ಕಾಲ್ ಇಟ್ ಆಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಆಲ್ ಸೆಟ್.
ಈಗ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ಏನು ಡಿಕಂಪೋಸ್ ಮಾಡ್ತೀರಾ, ಫಸ್ಟ್ಗೆ ಫೆರಸ್ ಸಲ್ಫೇಟ್ .7 times of water which is also called as green vitriol, ಅದನ್ನ ಯಾವಾಗ ಹೀಟ್ ಮಾಡ್ತೀರಾ, ಹೀಟ್ ಮಾಡಬೇಕಾದ್ರೆ ಆ ಹೀಟ್ ಮಾಡ್ತಿದ್ದೀರಾ ಅಂತ ಹೇಳೋದನ್ನ ಹೇಗೆ ಇಂಡಿಕೇಟ್ ಮಾಡ್ತೀರಾ, ರೈಟಿಂಗ್ ಡೆಲ್ಟಾ, ದ್ಯಾಟ್ ಇಂಡಿಕೇಟ್ಸ್ ಚೇಂಜ್, ದೇರ್ ಇಸ್ ಸಮ್ ಚೇಂಜ್ ಹ್ಯಾಪನಿಂಗ್ ಬೈ ಸಪ್ಲೈಯಿಂಗ್ ಥರ್ಮಲ್ ಎನರ್ಜಿ. ಇಲ್ಲಿ ನಿಮ್ಗೆ ಏನು ಸಿಗಬೇಕು, ಯು ಗೆಟ್ 2 ಪ್ರಾಡಕ್ಟ್ ಸಪ್ರೇಟ್ಲಿ, ಒನ್ ಇಸ್ FeSO4 ಅಂತ ಹೇಳುವಂಥದ್ದು, ಇನ್ನೊಂದು 7H2O. ಸೊ ಇವಾಗ ಜಾಸ್ಟ್ FeSO4 ಇದೆ, ಅದಕ್ಕೆ ಕಲರ್ ಇದೆಯಾ, ಎಸ್ ಇಟ್ ಹ್ಯಾಸ್ ಅ ವೆರಿ ಲೈಟಿಶ್ ಗ್ರೀನ್ ಶೇಡ್ ಇದೆ, ತುಂಬ ಲೈಟಿಶ್ ಆಗಿರುವಂತಹ ಗ್ರೀನ್ ಕಲರ್ ಶೇಡ್ ಇದೆ. ಸೊ ಆ ಒಂದು FeSO4 ಲೈಟ್ ಗ್ರೀನ್, ಇದು ಪರ್ಫೆಕ್ಟ್ ಗ್ರೀನ್ ಇದ್ರೆ ಇದು ತುಂಬ ಲೈಟ್ ಗ್ರೀನ್ ಇರುತ್ತೆ. ಸೊ ಈ FeSO4 ನೀವು ಫರ್ದರ್ ಹೀಟ್ ಮಾಡಿದಾಗ ನಿಮಗೆ ಬ್ರೌನ್ ಕಲರ್ Fe2O3 ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್, ಈ 3 ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ. Fe2O3 ಈಸ್ ಆಕ್ಸೈಡ್ ಆಫ್ ಐರನ್, ಫೆರಿಕ್ ಆಕ್ಸೈಡ್, ಹೌದಾ. ಈಗ ನಾವು ಇದರ ಹೆಸರುಗಳನ್ನ ಬರೀತಾ ಹೋಗಬೇಕು. ವಾಟ್ ಇಸ್ FeSO4? ಫೆರಸ್ ಸಲ್ಫೇಟ್. What is Fe2O3? Ferric oxide. What is SO2? Sulfur dioxide. ಇದನ್ನ ನಾನು ಬರೀತೀನಿ, SO3 ನೀವು ಬರಿಬೇಕಾಯ್ತಾ, ಸಲ್ಫರ್ ಡೈಆಕ್ಸೈಡ್. ಇದು ಲಾಸ್ಟ್ ಪ್ರಾಡಕ್ಟ್ ಸಲ್ಫರ್ ಟ್ರೈಆಕ್ಸೈಡ್, ಎರಡು ಕೂಡ ಗ್ಯಾಸ್. ಅವುಗಳಿಗೆ ಯಾವ್ದಾದ್ರು ಸ್ಮೆಲ್ ಇದೆಯಾ? ಎಸ್, ಕಟುವಾದಂತಹ ಸಲ್ಫರ್ ಇದು ಸ್ಮೆಲ್ ಇರುತ್ತೆ. ಅದನ್ನ ನೀವು ಕಡೆ ಎಳ್ಕೊಂಡಾಗ ಗಾಳಿಯಲ್ಲಿ ಈ ಥರ ವೇಫಿಂಗ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಈ ಫೆರಿಕ್ ಆಕ್ಸೈಡ್ ಅಂತ ಹೇಳುವಂಥದ್ದು ಈ ಥರ ಬ್ರೌನ್ ಕಲರಲ್ಲಿ ಇರುತ್ತೆ. ಹೀಟ್ ಮಾಡೋದಕ್ಕಿಂತ ಮುಂಚೆ ನೀವು ಕಲರ್ ನೋಟ್ ಮಾಡಿರ್ತೀರಲ್ವಾ, ಅದು ಈ ಒಂದು ಗ್ರೀನಿಶ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಹೇಳಿ ಕೇಳಿದ್ರೆ, ಯು ಶುಡ್ ಸೇ ಇಟ್ ಆಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಬ್ಯಾಲೆನ್ಸ್ ದ ಇಕ್ವೇಷನ್ 2. ಆಮೇಲೆ ರೈಟ್ ದ ಫಿಸಿಕಲ್ ಕಂಡೀಷನ್ಸ್ ಅಂತ ಹೇಳಿದ್ರೆ FeSO4 ವಾಸ್ ಸಾಲಿಡ್ ಅಂತ ಹೇಳಿ ಬರೀತೀರಾ. Fe2O3 ನಿಮ್ಮ ಕಣ್ಮುಂದೆನೇ ಇದೆ ಅಲ್ವಾ, ಇದು ರೆಸಿಡ್ಯೂ ಫಾರ್ಮೇಷನ್ ಆಫ್ ಪ್ರಾಡಕ್ಟ್, so it is a solid. SO2 is a gas, so you just write here G and G. So we have balanced the equation writing the by writing physical state of each reactant and product. Howda? So all set. That is about the activity. Inna ಏನು questions ಕೇಳ್ಬೋದು ಈ ಒಂದು ಆಕ್ಟಿವಿಟಿನಲ್ಲಿ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಐಡೆಂಟಿಫೈ ಮಾಡ್ತೀರಾ. FeSO4 7 times ವಾಟರ್ ಹೀಟ್ ಮಾಡಿದಾಗ FeSO4 ಸಿಗುತ್ತೆ. ಅದನ್ನು ಫರ್ದರ್ ಹೀಟ್ ಮಾಡಿದಾಗ ಯು ಗೆಟ್ Fe2O3 ಪ್ಲಸ್ SO2 ಗ್ಯಾಸ್ ಪ್ಲಸ್ SO3 ಗ್ಯಾಸ್, ಇದಿಷ್ಟು ಸಿಗುತ್ತಲ್ವ ನಿಮಗೆ. ಈ ರಿಯಾಕ್ಷನಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಯು ಹ್ಯಾವ್ ಅಬ್ಸರ್ವ್ಡ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ಏನೆಲ್ಲ ಅಬ್ಸರ್ವೇಷನ್ ಮಾಡಿದ್ದೀರಾ? ಕಲರ್ ಚೇಂಜ್, ಹೌದಾ? ಕಲರ್ ಚೇಂಜ್ ಯು ಹ್ಯಾವ್ ನೋಟಿಸ್ಡ್. ಕಲರ್ ಚೇಂಜ್ ಎಲ್ಲಿಂದ ಎಲ್ಲಿಗೆ? ಗ್ರೀನ್ ಟು ಅದೇ ಕಲರಲ್ಲಿ ಬರಿತೀನಿ. ಕಲರ್ ಚೇಂಜ್ ಫ್ರಮ್ green to brown. next characteristic ಏನು? evolution. ನೀವು ಗ್ಯಾಸ್ ಇವಾಲ್ವ್ ಆಗೋದು ಕೂಡ ನೋಡ್ತೀರಾ. evolution ಆಫ್ ಗ್ಯಾಸ್. ಇಲ್ಲಿ ಯಾವ ಗ್ಯಾಸ್ ಇತ್ತು? ಪಂಜೆಂಟ್ ಸಲ್ಫರ್ ಸ್ಮೆಲ್ಲಿಂಗ್ ಗ್ಯಾಸ್ ಇತ್ತು, ಹೌದಾ? ಪಂಜೆಂಟ್ ಅಂತ ಹೇಳಿದರೆ ಕಟುವಾಗಿರುವಂತಹ, ತುಂಬ ಮೂಗಿಗೊಡೆಯುವಂತಹ ಪಂಜೆಂಟ್ ಸಲ್ಫರ್ ಸ್ಮೆಲ್ಲಿಂಗ್ ಗ್ಯಾಸ್. ಇಷ್ಟು ಕೂಡ ನೀವು ಕ್ಯಾರೆಕ್ಟರಿಸ್ಟಿಕ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಬೇರೆ ಏನಾದರೂ ಇದೆಯಾ? ಇಲ್ಲ. ಸೊ ಈ ಎರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಸೊ ದ್ಯಾಟ್ ಈಸ್ ಅಬೌಟ್ ದಿ ಆಕ್ಟಿವಿಟಿ 1.5. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಅಟ್ಲೀಸ್ಟ್ ಫೆರಸ್ ಸಲ್ಫೇಟನ್ನು ಯಾಕೆ ಗ್ರೀನ್ ವಿಟ್ರಿಯೋಲ್ ಅಂತ ಹೇಳಿ ಕರೀತಾರೆ,
ವಿಟ್ರಿಯೋಲ್ದು ಮೀನಿಂಗ್ ಏನು ಅಂತ ಹೇಳಿಯಾದರೂ ಅರ್ಥ ಆಗಿದೆ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ, ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಂಟಿಲ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಆ್ಯಕ್ಟಿವಿಟಿ, ಬಾಯ್, ಟೇಕ್ ಕೇರ್.